ಮೊದಲೇ ತಿಳ್ಕೊಂಡು ಅವರು ಇವನು ಮಾಡಿದ್ದೇ ಆಗಿದ್ರೆ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಇಷ್ಟು ದಿವಸ ಅವ್ರೇನು ಮಾಡ್ತಿದ್ರು? ಈಗ ಸತ್ತ ಮೇಲೆ ಆಗ ಮಾಡ್ತಿದ್ದ ಹೀಗೆ ಮಾಡ್ತಿದ್ದ ಅಂತ ಹೇಳಿದರೆ ಅದು ನ್ಯಾಯ ಅಲ್ಲ. ಅದು ಮೊದಲೇ ಹೇಳಬೇಕಾಗಿತ್ತು. ನಾವು ಎಚ್ಚೆತ್ಕೊಳ್ತಿದ್ವಿ, ಅವನಿಗೆ ಬುದ್ಧಿ ಹೇಳ್ತಿದ್ವಿ, ಈ ಥರ ಮಾಡಬೇಡಪ್ಪ ನೀನು ಅಂತ ಹೇಳ್ತಿದ್ವಿ. ಈಗ ಈ ಥರ ಅವ್ನು ಹತ್ಯೆ ಆದಮೇಲೆ ಬಂದು ನಮಗೆ ಮಾಡ್ತಿದ್ದ ಇಷ್ಟು ದಿವಸ ಎಲ್ಲಿ ಇವ್ರ ಬಾಯಿಗೆ ಏನು ಇಟ್ಕೊಂಡಿದ್ರು? ಕಡುಬು ಇಟ್ಕೊಂಡಿದ್ರಾ? ಗೊತ್ತಾಗಲ್ವಾ ಅವರಿಗೆ? ಸಿನಿಮಾ ತಾರೆಯರು ನಟಿಯರು ಅಂತಾರೆ, ನಟರು ಅಂತಾರೆ. ಇಷ್ಟು ದಿವಸ ಏನು ಮಾಡ್ತಿದ್ರು? ಅವ್ನು ಮಾಡ್ದಾಗಿನಿಂದನೇ ಹೇಳ್ಬೋದಾಗಿತ್ತಲ್ಲ, ನಮಗೆ ಈ ರೀತಿ ಮಾಡ್ತಿದ್ದಾನೆ ಹೇಳ್ರಿ ಅಂತ. ನಾವು ಅವನಿಗೆ ಹೇಳ್ತಿದ್ವಿ. ಅವ್ರಿಗೆ ಕೊನೆಗೆ ಅವರೇ ಕಂಪ್ಲೇಂಟ್ ಕೊಟ್ಟಿದ್ರು, ಅವನು ಶಿಕ್ಷೆ ಅನುಭವಿಸ್ತಿದ್ದ. ಅದು ಬಿಟ್ಟು ಈಗೆಲ್ಲ ಆದಮೇಲೆ ಹೇಳಿದರೆ ಏನು ಉಪಯೋಗ ಇದೆ? ಅಲ್ಲ, ಅದು ಗೊತ್ತು. ಕಾನೂನು ಅವ್ರಿಗೇನು ಇದು ಮಾಡ್ತಾರೋ ಗೊತ್ತಿಲ್ಲ ನನಗೆ. ಯಾರ ಪರ ಮಾತಾಡ್ತಾರೆ ಅಂತ ಅದು ಬೇಡ. ಮೊದಲೇ ಹೇಳಬೇಕಾಗಿತ್ತು, ಈ ಥರ ಮಾಡ್ತಿದ್ದಾನೆ ನಮಗೆ ಹೇಗೆ ಅಂತಂದು ಹೇಳ್ಬೇಕಿತ್ತು. ನಮಗೆ ಗೊತ್ತಿಲ್ಲ. ಅದು ಗೊತ್ತಾಗಿದ್ರೆ ನಾವು ಅವನಿಗೆ ಒಳ್ಳೆ ದಾರಿಗೆ ಹೇಳಿ, ಅವನಿಗೆ ಬುದ್ಧಿ ಹೇಳಿ, ಈ ಥರ ಮಾಡಬೇಡ ಅಂತ ಹೇಳಿ ನಾವು ಏನಾದ್ರು ಒಂದು ಮಾಡ್ತಿದ್ವಿ. ಅವರೇ ಏನಾದ್ರು ಮಾಡ್ಬೋದಾಗಿತ್ತು, ಕಂಪ್ಲೇಂಟ್ ಕೊಡ್ಬೋದಾಗಿತ್ತು, ನಮಗೆ ತಿಳಿಸ್ಬೇಕಾಗಿತ್ತು. ಅದೇನೇ ಹೇಳೋದು, ಎಲ್ಲರ ಹೆಣ್ಮಕ್ಳು ನಮ್ಮ ಹೆಣ್ಮಕ್ಳು ಇದ್ದಂಗೆ. ಮದುವೆ ಆಗಿತ್ತು, ಎಲ್ಲ ಇತ್ತು. ಅವನು ಹೆಂಡತಿ ಇದ್ಲು, ಅವಳು ಒಂದು ಹೆಣ್ಣೆ ತಾನೆ. ಅದು ಬಿಟ್ಟು ಈಗ ನನಗೆ ಹಾಕಿದ್ದ ಅಂತ ಹೇಳಿದರೆ ಮೊದಲು ಏನು ಮಾಡ್ತಿದ್ರು ಇವರು? ನ್ಯಾಯಾಂಗ ಬಂಧನ ಮುಗಿತಾ ಇದೆ ಮೇಡಮ್. ಹಾಗಾಗಿ ನ್ಯಾಯಾಂಗ ಬಂಧನ ಮುಗಿದ್ಮೇಲೆ ಅವ್ರಿಗೆ ಬೇಲ್ ಆಗುತ್ತೆ ಅದು ಕಾನೂನಿಗೆ ಇದಕ್ಕೆ ಬಿಟ್ಟಿರೋದು. ಅವ್ರು ಏನು ತೀರ್ಮಾನ ತಗೊಂತಾರೋ, ಅವ್ರು ಏನು ತನಿಖೆ ಮಾಡ್ತಾ ಇದ್ದಾರೆ, ಅವ್ರು ಏನು ತೀರ್ಮಾನ ತಗೊಂತಾರೋ ಅದೇ ಅವರು. ನೀವು ಈ ವಿಚಾರದಲ್ಲಿ ಏನು ಕಮೆಂಟ್ಗಳು ಮಾಡ್ತಾರೆ? ಈಗ ಈ ವಿಚಾರದಲ್ಲಿ ನೀವು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ? ಏನು ಕಮೆಂಟ್ ಮಾಡ್ತಿದ್ದಾರೆ? ಈಗ ಅದೇ ನಟಿಯರು ಆರೋಪಗಳು ಮಾಡ್ತಿದಾರಲ್ಲ, ಈ ವಿಚಾರಕ್ಕೆ ರೇಣುಕಾಸ್ವಾಮಿ ಇಲ್ಲದೆ ಇರೋಂಥ ಈ ಸಂದರ್ಭದಲ್ಲಿ ಸತ್ ಮೇಲೆ ಅವನಿಗೆ ಆಳ್ದಂತ ಕಲ್ಲು ಅನ್ನೋ ಥರ ಸಿಕ್ಕಂಗೆ ಮಾತಾಡ್ತಾರೆ. ಹೇಳ್ತಾ ಇದ್ದಾವಲ್ಲ, ಅವರಿಗೆ ಬುದ್ಧಿ ಬೇಕು, ಬುದ್ಧಿ ಇಲ್ಲ ಅವರಿಗೆ. ಇವಾಗ ಒಂದೊಂದೇ ಅವನಿಗೆ ಹೇಳಿ ಅವನಿಗೆ ಇದು ಮಾಡಬೇಕು ಅಂದ್ಕೊಂಡ್ರೆ ನಮ್ಮನ್ನು ಕೆಟ್ಟವ್ರು ಮಾಡಬೇಕು ಅಂತ. ಆದರೆ ನಮಗೆ ಅದೆಲ್ಲ ಏನೂ ವಿಷಯ ಗೊತ್ತಿಲ್ಲ. ನಮಗೆ ಅವಾಗೇ ಹೇಳ್ಬೋದಾಗಿತ್ತಲ್ಲ. ಇಷ್ಟು ದಿವಸ ಯಾಕೆ ಸುಮ್ಮನಿದ್ರು ಇವರು? ಅವ್ರು ಯಾರಿಗೆ ಮಾಡಿದ್ರು ಅವರೇ ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ. ಹೌದೌದು, ಕಾನೂನು ಪ್ರಕಾರ ತನಿಖೆ ಆಗಿ ಅದೇನು ಇದು ಮಾಡಬೇಕೋ ಮಾಡಲಿ ಅವರು. ಕಾನೂನು ಅದೇನು ಅವ್ನಿಗೆ ಶಿಕ್ಷೆ ಕೊಡುತ್ತೋ ಕೊಡಲಿ ಅಷ್ಟೇ. ಈ ಬಗ್ಗೆ ಸುಮಲತಾ ಕೂಡ ಏನಂತ ಹೇಳಿದ್ದಾರೆ? ಏನಂತ ಸುಮಲತಾ ಏನು ಹೇಳಿದ್ದಾರೆ? ಅವನು ಯಾವಾಗಲೂ ನನ್ನ ದೊಡ್ಡ ಮಗ, ನನ್ನ ಮದರ್ ಇಂಡಿಯಾ ಅಂತಿದ್ದ. ನಾನು ಬದುಕಿರೋವರೆಗೂ ಅವನೇ ನನ್ನ ಹಿರಿ ಮಗ ಅಂತ ಹೇಳಿದ ದರ್ಶನ್. ಅವ್ರಿಗೇನಾರು ಮಾಡಿರ್ಬೋದು, ನಮಗೆ ಗೊತ್ತಿಲ್ಲ. ಅದು ಅವ್ರವ್ರಿಗೆ ಬಿಟ್ಟಿರೋದು, ಸಿನಿಮಾದವರಿಗೆ ಅವ್ರಿಗೆ ಬಿಟ್ಟಿರೋದು. ಆ ವಿಷಯದ ನಮಗೆ ಗೊತ್ತಿಲ್ಲ, ಯಾಕಂದರೆ ಅವ್ರವರು ಬಿಟ್ಕೊಡೋ ಇದಿರಲ್ಲ. ಅಲ್ಲ, ಸುಮಲತಾ ಈಗ ಅವರು ಕೂಡ ಒಬ್ಬ ಮಹಿಳೆ ತನ್ನ ಮಗನ ರೀತಿ ಅಂದ್ರೆ ಹಿರಿ ಮಗ, ನನ್ನ ಹಿರಿಯ ಮಗ ಅಂತ ಅವರು ಕೂಡ ಸಮರ್ಥನೆ ಮಾಡ್ಕೊಂಡಿದ್ದಾರೆ ದರ್ಶನ್. ಅದೇ ಮತ್ತೆ ಅವ್ರವ್ರು ಎಲ್ಲ ಇದೆ ಅಲ್ವಾ ಸರ್, ಸಪೋರ್ಟ್ ಮಾಡಿರ್ತಾರೆ. ಹಾಗಾಗಿ ಹೇಳ್ತಾರೆ ಇರ್ಬೋದು. ಅವ್ನು ದೊಡ್ಡ ಮಗನೇ ಆಗಲಿ, ಏನೇ ಆಗಲಿ, ಅವ್ರಿಗೆ ಒಳ್ಳೇದಾಗಲಿ ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.